ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜಾನ್ಸಿ ಕೇಳ್ತಾ ಇರ್ತಾಳೆ, ರಾಯ್ ಸರ್ಪ್ರೈಸ್ ಅಂತ ತಾತ ಹೇಳಿದ್ರಲ್ಲ, ಹಾಗಾದ್ರೆ ಏನು ಸರ್ಪ್ರೈಸ್ ಇರ್ಬೋದು ಅಂತ ಅನ್ಬೇಕಾದ್ರೆ ರಾಯ್ ಹೇಳ್ತಾ ಇರ್ತಾನೆ, ಅದು ನಾವು ಹೇಳೋಕ್ಕಾಗಲ್ಲ, ಸರ್ಪ್ರೈಸ್ ಅಂದಮೇಲೆ ತಾತನೇ ಹೇಳ್ಬೇಕು ಅಂತ ಅಂದಾಗ, ಏಡಿಯಟ್ ನಾನು ಕೇಳ್ತಿದ್ದೀನಿ ತಾನೆ, ಸರಿಯಾಗಿ ಹೇಳು ಅಂತ ಅಂದಾಗ ಮಲ್ಲಿನೂ ಎದುರುಕೊಂಡು ಹೇಳ್ತಾ ಇರ್ತಾಳೆ, ಆ ಸರ್ಪ್ರೈಸ್ ಎಲ್ಲ ನಾನು ಹೇಳೋಕ್ಕಾಗಲ್ಲ, ಅದು ತಾತನೇ ಹೇಳ್ಬೇಕು, ಸರ್ಪ್ರೈಸ್ ಕೊಡೋರು ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೇಕಾದ್ರೆ ಜಾನ್ಸಿ ತುಂಬ ಕೋಪ ಮಾಡ್ಕೊಂಡು ಅವರಿಬ್ಬರ ಮೇಲೆ ಕಿರ್ಚಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಘು ಬರ್ತದನ್ನ ರಾಯ್ ನೋಡ್ಬಿಟ್ಟು, ನೀವು ಕಾಯಲೇಬೇಡಿ ಮೇಡಮ್, ಸರ್ಪ್ರೈಸ್ ಆಲ್ರೆಡಿ ಬಂದಾಯಿತು, ನಾನು ಹೋಗಿ ಬೇಗ ಕರ್ಕೊಬರ್ತೀನಿ ಅಂತ ರಾಘು ಕರ್ಕೊಬರೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ರೆ ಜಾನ್ಸಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತೆ ಹೊರಗಡೆಯಿಂದ ರಾಯ್ನ ರಾಘು ನೋಡ್ಬಿಟ್ಟು ಕೇಳ್ತಾ ಇರ್ತಾನೆ, ಎಲ್ಲ ನೆನಪಾಯ್ತಾ, ತಾತ ಎಲ್ಲ ವಿಷಯನೂ ಹೇಳಿದ್ರ ಜಾನ್ಸಿಗೆ ಅಂತ ಅನ್ಬೇಕಾದ್ರೆ, ಖಂಡಿತ ನಿಮಗೆ ಮುಂದೆ ಒಳ್ಳೇದಾಗುತ್ತೆ, ತಾತ ಮದುವೆ ಆಲ್ಬಮ್ ಎಲ್ಲನೂ ಸಹ ತೋರಿಸ್ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ, ಬನ್ನಿ ಸರ್ ಅನ್ಬೇಕಾದ್ರೆ ಬರ್ತಾ ಇರಬೇಕಾದ್ರೆ, ಏನು ಸರ್ ಇದು ಬ್ಯಾಗಲ್ಲಿ ಇರೋ ತಂದಿದ್ದೀರಾ ಗಿಫ್ಟು ಜಾನ್ಸಿ ಮೇಡಮ್ಗೆ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಘು ಹೇಳ್ತಾ ಇರ್ತಾನೆ, ಹೌದು, ನನ್ನ ಹೆಂಡತಿಗೆ ಪ್ರೀತಿಯಿಂದ ಗಂಡ ಏನೇನು ಕೊಡಬೇಕು ಅದನ್ನೆಲ್ಲ ಸೀರೆ, ಬಳೆ, ಅರ್ಶಿನ ಕುಂಕುಮ, ಹೂವು ಎಲ್ಲನೂ ತೊಗೊಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ರಾಯ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಒಲವಿನ ಉಡುಗೊರೆ ತಂದಿದ್ದೀರಾ ರಾಘು ಸರ್, ತುಂಬ ಖುಷಿ ಆಯಿತು, ಸೀರೆ ಏನೋ ಓಕೆ, ಆದರೆ ಅರ್ಶಿನ ಕುಂಕುಮ ಇದೆಲ್ಲ ಏನು ಕೊಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ರಾಘು ಹೇಳ್ತಾ ಇರ್ತಾನೆ, ಜಾನ್ಸಿ ಮೇಡಮ್ ಬರೀ ಕತ್ತಲಿದ್ದಾರಲ್ವ, ಅದಕ್ಕೋಸ್ಕರ ತಾಳಿನ ಕಟ್ಟಿ ನಮ್ಮನೆಗೆ ಕರ್ಕೊಂಡೋಗಿ ಸಂಪ್ರದಾಯ ಪ್ರಕಾರ ಅವ್ರು ನಮ್ಮನೆ ತುಂಬಿಸ್ಕೋಬೇಕು ಅಂತ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ ರಾಯ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಸೂಪರ್ ಸರ್, ಸೂಪರು, ನಿಮ್ಮ ವಿಷಯನ ತಿಳ್ಕೊಳ್ಳೋಕ್ಕೆ ಮೇಡಮು ತುದಿಗಾಲಲ್ಲಿ ನಿಂತಿದ್ದಾರೆ, ಬನ್ನಿ ಬನ್ನಿ ಅಂತ ತುಂಬ ಖುಷಿಯಿಂದ ಒಳಗಡೆ ರಾಘುನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಜಾನ್ಸಿ ನೋಡೋಕ್ಕೆ ಅಂತ ರಾಘು ಹೋಗ್ತಿರ್ಬೇಕಾದ್ರೆ ನೋಡಿಬಿಟ್ಟು ರಾಘು ಅಂತ ಅಂದಾಗ ರಾಘನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಪ್ರಣವ್ ಮಾತ್ರ ತುಂಬ ಶಾಕ್ ಆಗ್ತಿರ್ಬೇಕಾದ್ರೆ ತಾತನಿಗೂ ಸಹ ಖುಷಿ ಆಗ್ತಿರುತ್ತೆ. ಮೇಡಮ್, ನೀವು ನನ್ನ ಹೆಸರನ್ನ ನೆನ್ಪಿಟ್ಕೊಂಡಿದ್ದೀರಾ, ನಾನು ಯಾರು ಅಂತ ಗೊತ್ತಾಯ್ತಾ ಅನ್ಬೇಕಾದ್ರೆ, ಹಾಸ್ಪಿಟಲ್ ಎಲ್ಲರೂ ನಿನ್ನ ಹೆಸರು ಹೇಳ್ತಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ. ಹೌದು, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಅನ್ಬೇಕಾದ್ರೆ ರಾಘುಗೆ ತುಂಬ ಬೇಜಾರಾಗ್ತಿರುತ್ತೆ. ಹಾಗೆ ತಾತ ಸಂಪತ್ ಅವರು ಹೇಳ್ತಾ ಇರ್ತಾರೆ, ನಾನೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲಮ್ಮ, ಅದು ಇವನೇ ನಿನಗೆ ಸರ್ಪ್ರೈಸ್ ಅಂತ ಹೇಳ್ಬೇಕಾದ್ರೆ ಈ ಕಡೆ ಜಾನ್ಸಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ಜಾನ್ಸಿ ಕೇಳ್ತಾ ಇರ್ತಾಳೆ, ಅದೇನು ಹೇಳ್ತಿದ್ದೀರಾ, ನನಗೊಂದು ಅರ್ಥ ಆಗ್ತಿಲ್ಲ, ಇವನೇಗೆ ನನಗೆ ಸರ್ಪ್ರೈಸ್ ಆಗ್ತಾನೆ ಅಂತ ಅಂದಾಗ, ಹೌದು ಪುಟಿ, ನಾನು ಹೇಳ್ತಿರೋದು ನಿಜ, ನಿನಗೆ ಜೀವನದಲ್ಲಿ ಒಳ್ಳೇದಾಗಿದೆ ಅನ್ನೋದಕ್ಕೆ ಇವನೇ ಕಾರಣ, ಇವನೇ ಒಂದು ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇವನು ತುಂಬ ಒಳ್ಳೆ ಹುಡುಗ, ಈಸ್ ಎ ಜೆಂಟಲ್ ಮ್ಯಾನ್ ಅಮ್ಮ, ಮನುಷ್ಯತ್ವಕ್ಕೆ ಇನ್ನೊಂದು ಹೆಸರೇ ನಮ್ಮ ರಾಘು ಅಂತ ಖುಷಿಯಿಂದ ಹೇಳ್ತಾ ಇದ್ರೆ ಅವಳಿಗೆ ಮಾತ್ರ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ಜಾಸ್ತಿ ಕೋಪ ಮಾಡ್ಕೊಂಡು, ಅದೆಲ್ಲ ಸರಿ, ನನಗೆ ಯಾಕೆ ಇವನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ನಾನು ಸುಮ್ಮನೆ ಗುಣಗಾನ ಮಾಡ್ತಾ ಇಲ್ಲ, ನೀನು ಇವತ್ತು ಜೀವಂತವಾಗಿದ್ದೀಯಾ ಅಂತ ಅಂದರೆ, ಹಾಗೆ ನಮ್ಮೆಲ್ಲರಿಗೂ ನಿನ್ನಿಂದ ಖುಷಿ, ಸಂತೋಷ, ನೆಮ್ಮದಿ ಸಿಕ್ಕಿದೆ, ಇದಕ್ಕೆಲ್ಲ ಕಾರಣ ಇವನೇ ಕಣಮ್ಮ ಅಂತ ಹೇಳ್ತಾ ಇರ್ತಾರೆ. ಆಗ ಜಾನ್ಸಿ ಹೇಳ್ತಿರ್ತಾಳೆ, ತಾತ ಪ್ಲೀಸ್, ನನಗೆ ನನ್ನ ಮುಂದೆ ಗಂಡು ಜಾತಿನ ನೀವು ಹೊಗಳುಬೇಡಿ ಅಂತ ಕೋಪ ಮಾಡ್ಕೊಂಡು ಹೇಳಬೇಕಾದ್ರೆ, ನೋಡು ಮೊಮ್ಮಗಳೇ, ನೀನು ತುಂಬ ಕೋಪ ಮಾಡ್ಕೋಬೇಡ, ಸ್ವಲ್ಪ ವೆಯ್ಟ್ ಮಾಡು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೋಡು ಮೊಮ್ಮಗಳೇ, ನಿನ್ನ ಜೀವನದಲ್ಲಿ ಬದಲಾವಣೆ ಆಗಿರೋದಕ್ಕೆ ಈ ಮನುಷ್ಯನೇ ಕಾರಣ, ನಿನ್ನಲ್ಲಿ ಎಂತ ನಾವು ಬದಲಾವಣೆ ಕಂಡಿದ್ದಕ್ಕೆ ನಮಗಂತೂ ತುಂಬ ಖುಷಿ ಆಗ್ತಿದೆ, ಅದಕ್ಕೆಲ್ಲ ನಾವು ಇವನಿಗೆ ಧನ್ಯವಾದನ ಹೇಳಲೇಬೇಕು ಅಂತ ರಾಘುನ ಹೊಗಳ್ತಾ ಇರ್ತಾರೆ. ಹಾಗೆ ಜಾನ್ಸಿ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಬದಲಾಗಿದ್ದೀನಿ, ಹಾಗೆ ನನ್ನ ಜೀವನದಲ್ಲಿ ನೀನು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರಲ್ಲ, ಅಂಥದ್ದೇನು ನಡೀತು ಹೇಳಿ ಅಂತ ಅನ್ಬೇಕಾದ್ರೆ ತಾತ ತುಂಬ ತೊದಲು ಮಾಡಿಕೊಂಡು ಹೇಳ್ತಾ ಇರ್ತಾರೆ, ಆಗಲೇ ಹೇಳಿದ್ನಲ್ಲ, ನೀನು ಜೀವಂತವಾಗಿರೋಕ್ಕೆ ಈ ಮನುಷ್ಯನೇ ಕಾರಣ ಅಂತ, ಆದರೂ ನಿನಗೆ ಅರ್ಥ ಆಗ್ತಿಲ್ವಲ್ಲಮ್ಮ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾರೆ, ನೀನು ಆಕ್ಸಿಡೆಂಟ್ ಆಗಿ ಬಿದ್ದಾಗ ನಿನ್ನನ್ನು ಎತ್ಕೊಂಡೋಗಿ ಹಾಸ್ಪಿಟಲ್ಗೆ ಹಾಕಿದ್ದು ಇವನೇ ಅಂತ ಹೇಳ್ತಾ ಇರಬೇಕಾದ್ರೆ ರಾಘುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಜಾನ್ಸಿ ಹೇಳ್ತಾ ಇರ್ತಾಳೆ, ಓ ಅದಕ್ಕೇನೋ ನನಗೆ ಇವನ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಬಿಡಿ ಅಂತ ಅನ್ಬೇಕಾದ್ರೆ, ಅಷ್ಟು ಮಾತ್ರ ಅಲ್ಲ ಮೊಮ್ಮಗಳೇ, ನಮ್ಮ ತಲೆ ಮೇಲೆ ಒಂದು ದೊಡ್ಡದ ಋಣದ ಭಾರನೆ ಅವನು ವಹಿಸ್ಬಿಟ್ಟಿದ್ದೇನೆ ಅಂತ ಅಂದಾಗ ಈ ಕಡೆ ರಾಘುಗೆ ಶಾಕ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕು ಅಂತಲೇ ಈತನನ್ನು ನಿನ್ನ ಹತ್ರ ಕರೆಸಿರೋದು, ಅಲ್ಲ ಕಣಮ್ಮ, ಆ ರೀತಿ ಆಶ್ಚರ್ಯದಿಂದ ನಾನು ನೋಡ್ತಾ ಇದೆಯಲ್ಲ, ನಿನ್ನ ಪ್ರಾಣ ಉಳಿಸಿದ ಮೇಲೆ ಇವನು ದೊಡ್ಡ ಋಣಭಾರ ಆಗಿದ್ದಾನಲ್ವಾ, ಅದು ನಿನಗೆ ಅರ್ಥ ಆಗಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಮ್ಮ, ನಾನು ಈ ಹಣ ತಂದಿರೋದು, ಇದನ್ನು ಕೊಟ್ಟು ಅವನಿಗೆ ಸಣ್ಣ ಕಾಣಿಕೆ ಅಂತ ನಾವು ಕೊಟ್ಟು ಆ ಋಣಭಾರನ ನಾವು ಇಳಿಸ್ಕೊಳ್ಳೋಣ ಅಂತ ಅಂದಾಗ ಈ ಕಡೆ ರಾಘುಗೆ ತುಂಬ ಶಾಕ್ ಆಗ್ತಾ ಇದ್ದರೆ ಪ್ರಣವ್ಗೂ ಸಹ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟೊತ್ತಿಗೆ ರಾಯ್ ಹೇಳ್ತಾ ಇರ್ತಾನೆ, ಅಲ್ಲ ಯಜಮಾನ್ರೆ, ಏನೋ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇನ್ನೇನೋ ಮಾತಾಡ್ತಿದ್ದೀರಾ ಅಂತ ಅಂದಾಗ, ನಿನ್ನ ಬಾಯಿ ಮುಚ್ಕೋ, ನಾನು ಇಲ್ಲಿ ದೊಡ್ಡವ್ರು ಮಾತಾಡ್ತಿದ್ದೀನಿ ತಾನೆ, ನೀನೇನು ಮಾತಾಡಬೇಡ, ಇಂಪಾರ್ಟೆಂಟ್ ವಿಷಯ ಇಲ್ಲಿದೆ ಅಂದ್ಬಿಟ್ಟು ತಗೊಮಗಳೇ ದುಡ್ಡನ್ನ ಕೊಟ್ಟು ಅವನನ್ನು ಕಳಿಸು ಅಂತ ಅಂದಾಗ ದುಡ್ಡನ್ನ ತಗೊಂಡು ಜಾನ್ಸಿ ಬರ್ತಾ ಇದ್ರೆ ರಾಘು ಮಾತ್ರ ತುಂಬ ಫೀಲಿಂಗಿಂದ ಜಾನ್ಸಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಸಹ ಜಾನ್ಸಿನೇ ನೋಡ್ತಿರ್ಬೇಕಾದ್ರೆ ಮತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ, ಏನೇ ಆಗಲಿ, ನೀನು ನನ್ನ ಪ್ರಾಣ ಉಳಿಸಿದ್ಯಾ, ನಮ್ಮ ತಾತ ಒಳ್ಳೆ ಕೆಲಸ ಮಾಡಿದ್ದಾರೆ, ತಗೋ, ನಾನು ಯಾರು ಋಣದಲ್ಲಿ ಇರೋಕ್ಕೂ ಇಷ್ಟಪಡಲ್ಲ, ಎಸ್ಪೆಷಲಿ ಗಂಡಸ್ರ ಜಾತಿ ಋಣದಲ್ಲಂತೂ ನಾನು ಇರಲ್ಲ ಅಂದ್ಬಿಟ್ಟು ದುಡ್ಡನ್ನ ಕೊಡ್ತಾ ಇರಬೇಕಾದ್ರೆ ಕಣ್ಣೀರು ಹಾಕೊಂಡು ರಾಘು ಜಾನ್ಸಿನ ನೋಡ್ತಾ ಇರಬೇಕಾದ್ರೆ ದುಡ್ಡು ತೊಗೊಳ್ದಲ್ಲೇ ಹಾಗೆ ನಿಂತಿದ್ದಾಗ ರಾಯ್ ಅಂತ ಜೋರಾಗಿ ಕಿರ್ತಾಗ, ರಾಯ್ ತಗೊಳ್ಳಿ ರಾಘು ಸರ್ ಅಂತ ದುಡ್ಡು ಇಸ್ಕೊಟ್ಟು ಹೊರಟೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಾಯ್ ಹೇಳ್ತಿರ್ತೀನಿ, ಏನು ಸಾಹೇಬ್ರೆ, ಏನು ಯಜಮಾನ್ರೆ ಈ ರೀತಿ ಹೇಳ್ತಾ ಇದ್ದೀರಾ, ಅದು ರಾಘು ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯಿ ರಾಗ ಎಳಿಬೇಡ ನೀನು,
ನನ್ನ ಮೊಮ್ಮಗಳನ್ನ ಕಾಪಾಡಿದ್ದಕ್ಕೆ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ, ತುಂಬ ಥ್ಯಾಂಕ್ಸ್ ಅಪ್ಪ, ನಿನ್ನಿಂದ ನನ್ನ ಮೊಮ್ಮಗಳು ಪ್ರಾಣ ಉಳಿತು, ನೀನಿನ್ನು ಹೊರಟು ಹೋಗ್ಬೋದು ಅಂತ ಹೇಳ್ಬೇಕಾದ್ರೆ ರಾಘು ಕಣ್ಣೀರು ಹಾಕ್ಕೊಂಡು ಹಾಗೆ ತಾತನ ಮುಖ ನೋಡಿಕೊಂಡು ತನ್ನ ಪಾಡಿಗೆ ತಾನು ಬೇಜಾರಿಂದ ಹೊರಟು ಹೋಗ್ತಾ ಇದ್ರೆ ತುಳಸಿಗೆ ಮಾತ್ರ ಒಳಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಹೋಗ್ತಾ ಇರಬೇಕಾದ್ರೆ ತುಳಸಿ ಗಂಡ ತುಳಸಿನ ಕೇಳ್ತಾ ಇರ್ತಾರೆ, ಇದೇನು ತುಳಸಿ, ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ, ಮಾವ ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಅಂದಾಗೆ ಮತ್ತೆ ನಾನು ಯಾರು ಹೇಳಿ ತುಳಸಿ, ಈ ತುಳಸಿ ಮನಸ್ಬಿಟ್ರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನೆನಪು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಂಪತ್ತು ಎಲ್ಲ ವಿಷಯನೂ ಸಹ ಜಾಸ್ತಿಗೆ ಹೇಳ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ತುಳಸಿ ತುಂಬ ಕೋಪ ಮಾಡ್ಕೊಂಡು ಅಪ್ಪ ಅಪ್ಪ ಅಂತ ಕೂಗಾಡ್ಕೊಂಡ್ ಬರ್ತಾ ಇರ್ತಾಳೆ. ಏನು ಹೇಳು ಅಂತ ಅನ್ಬೇಕಾದ್ರೆ ಇದೇ ನಿಮ್ನ ಕೊನೆ ಡಿಸಿಷನ್ ಅಂತ ಕೇಳಬೇಕಾದ್ರೆ ಹೌದು ಇದೇ ಮೊದಲು, ಇದೇ ನನ್ನ ಕೊನೆ ಡಿಸಿಷನ್ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿಯಪ್ಪ ನನ್ನ ಮಾತು ನೀವು ಕೇಳಲಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ತುಳಸಿ ಎದುರಿಸ್ತಾ ಇರ್ತಾಳೆ. ನೋಡಪ್ಪ, ನನಗೆ ನನ್ನ ಆಸೆಗಳು ಇನ್ನೂ ಸತ್ತಿಲ್ಲ, ನೀನೀಗ ಏನು ಮಾಡಬೇಕು ಅಂತ ಅಂದರೆ ಝಾನ್ಸಿನ ಪ್ರಣವ್ಗೆ ಕೊಟ್ಟು ಮದುವೆ ಮಾಡಬೇಕು, ಇದೇ ನನ್ನ ಕೊನೆ ಆಸೆ, ಹಾಗೆ ನಿಂದು ಕೊನೆ ಆಸೆ ಆಗಿರುತ್ತೆ ಅನ್ಬೇಕಾದ್ರೆ ನೀನಿನ್ನು ನಿನ್ನ ಆಟನ ಬಿಟ್ಟಿಲ್ವಾ, ಇನ್ನೂ ನೀನು ಹಂಗೆ ಆಡ್ತಿದೀಯಾ ಅಂತ ಬೈತಾ ಇರ್ತಾನೆ. ಆಗ ತುಳಸಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನ್ನ ದುಷ್ಟ ಬುದ್ಧಿ ಬಿಟ್ಟು ನಾನು ಸಹ ಒಳ್ಳೆಯವಳು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅದಕ್ಕೆ ನೀನು ಅವಕಾಶನೇ ಮಾಡಿಕೊಡ್ತಿಲ್ಲ ಕಣಪ್ಪ ಅಂತ ಅನ್ಬೇಕಾದ್ರೆ ನಾನು ನಿನಗೆ ಅವಕಾಶ ಮಾಡಿಕೊಡ್ತಿಲ್ವಾ, ಯಾಕೆಂದರೆ ನಿನಗೆ ಒಳ್ಳೆ ಬುದ್ಧಿ ಇಲ್ಲ, ಇರೋದೆಲ್ಲ ದುಷ್ಟ ಬುದ್ಧಿ, ಅದಕ್ಕೆ ನೀನು ಹಿಂಗೆ ಆಡ್ತಿದೀಯ ಅಂತ ಹೇಳ್ತಾ ಇರ್ತಾರೆ. ನಿನ್ನ ಉದ್ದೇಶ ಕೆಟ್ಟದು, ನೀನಿನ್ನು ಬದಲಾಗಲ್ಲ ಬಿಡು ಅಂತ ಅನ್ಬೇಕಾದ್ರೆ ಖಂಡಿತ ನನ್ನ ಆಸೆನ ನೀವು ಈಡೇರಿಸ್ಬೇಕು, ಇಲ್ಲ ಅಂತ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ನಿನ್ನ ಆಸೆನ ಯಾವತ್ತೂ ಈಡೇರಿಸಲ್ಲ, ನಿನ್ನ ಉದ್ದೇಶನೂ ಸರಿ ಇಲ್ಲ, ಮಾಡ್ಕೋತೀನಿ ಅಂತ ಅಂದರೆ ಏನಾದರೂ ಮಾಡ್ಕೋ ಹೋಗು ಅಂತ ಹೊರಟ್ಬಿಟ್ಟು ಸಂಪತ್ತು ಹೋಗ್ತಾ ಇರಬೇಕಾದ್ರೆ ಯಾಕಪ್ಪ ಮರ್ತಿದ್ದೀರಾ, ನಿಮ್ಮ ಸೊಸೆ ಜೀವಂತವಾಗಿರೋದು ನಿಮಗೆ ಇಷ್ಟ ಇಲ್ವಾ ಅಂತ ಅಂದಾಗ ಸಂಪತ್ತಿನಿಗೆ ಶಾಕ್ ಆಗ್ತಿರುತ್ತೆ. ನಿಮ್ಮ ತಂಗಿ ಮಗಳು ನೀವೇ ಕೈಯಾರಿ ಎತ್ತಾಡ್ಸಿದವಳು ನಿಮಗೆ ಬೇಡವಾ ಅಂತ ಕೇಳಬೇಕಾದ್ರೆ ಶಾಕಿಂದ ಈ ಕಡೆ ತುಳಸಿನ ನೋಡ್ತಾ ಇರ್ತಾನೆ. ಏನಾದ್ರೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ, ಅವಳು ಸತ್ತು ಎಷ್ಟು ವರ್ಷ ಆಯಿತು, ಅವಳನ್ನೇ ಸ್ವರ್ಗದಿಂದ ಕರ್ಕೊಬರ್ತೀಯ ಅಂತ ಅನ್ಬೇಕಾದ್ರೆ ಅವಳು ಖಂಡಿತ ಸತ್ತಿಲ್ಲ, ನೀನು ಜೀವಂತವಾಗಿ ಅವಳನ್ನ ನೋಡಬೇಕು ಅಂತ ಅಂದರೆ ಈಗ ಹೇಳಕೊಟ್ಟಿದ್ದಿಲ್ಲ ಸತ್ಯನ, ಅದು ಹಾಗೆ ಮುಚ್ಚಿಟ್ಟು ನಾನು ಹೇಳ್ಕೊಡ್ತೀನಲ್ಲ ಅದನ್ನು ನೀನು ಹೇಳಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ. ನಿಜ ಹೇಳು, ಸುಳ್ಳು ಹೇಳ್ಬೇಡ ಅಂತಂದಾಗ ನಾನೇ ಸುಳ್ಳು ಹೇಳಿ, ಅವತ್ತು ನಿನ್ನ ಮಗ ಸಿಮೆಣ್ ಯಾಕೆ ಸುಡ್ತಿರ್ಬೇಕಾದ್ರೆ ನಾನೇ ನಿನ್ನ ಸೊಸೆನ ಕಾಪಾಡಿದೆ, ಬೇಕಾದರೆ ನೋಡು ಅಂತ ಅಂದಾಗ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದನ್ನು ಕೊಟ್ಟಾಗ ತಾತ ನೋಡಿ ಕಣ್ಣೀರಾಗ್ತಾ ಇರ್ತಾರೆ. ಆಗ ತನ್ನ ಸೊಸೆ ಹೇಳ್ತಾ ಇರ್ತಾರೆ, ಪ್ಲೀಸ್ ನನ್ನ ಮಗಳನ್ನ ಒಂದೇ ಒಂದು ಸಲ ನೋಡಬೇಕು, ದಯವಿಟ್ಟು ನನಗೆ ನರಕ ತೋರಿಸ್ಬೇಡ, ಬಿಟ್ಬಿಡು ಅಂತ ಹೇಳಿದ್ದನ್ನೆಲ್ಲ ನೋಡಿ ತಾತ ಕಣ್ಣೀರು ಹಾಕ್ಕೊಂಡು ನೀನು ಪಾಪಿ ಆಯಿತಾ, ಎಂಥ ಹಲ್ಕ ಕೆಲಸ ಮಾಡ್ತಿದ್ದೀಯ ಅಂತ ಅಂದಾಗ ಕೂಲಪ್ಪ ಕೂಲಾಗಿರು ಅಂತ ಹೇಳ್ತಾ ಇರ್ತಾಳೆ. ಏನು ಈ ರೀತಿ ಮಾತಾಡ್ತೀಯಾ, ಯಾವತ್ತು ನಾನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ಏಕವಚನದಲ್ಲಿ ಒಂದಿನೂ ಮಾತಾಡಿಲ್ಲ ಅಂಥದ್ರಲ್ಲಿ ನನಗೆ ಈ ರೀತಿ ಮಾಡ್ತಿದ್ಯಲ್ಲ, ನೀನು ಸುಮ್ಮನೆ ಬಿಡಲ್ಲ ಅಂತ ತಾತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಪ್ಲೀಸ್ ಕಣೆ, ಅವಳು ತುಂಬ ಪಾಪದವಳು, ಅವಳಿಗೆ ನೀನು ಈ ಥರ ಶಿಕ್ಷೆ ಕೊಡಬೇಡ, ಏನೇ ಆಗಿದೆ ನಿನಗೆ ಅವಳ ಹತ್ರ ಕರ್ಕೊಂಡೋಗಿ ಪ್ಲೀಸ್ ಪ್ಲೀಸ್ ಅನ್ಬೇಕಾದ್ರೆ ಸರಿನಪ್ಪ ನನ್ನ ಆಸೆ ಎಲ್ಲ ನೀನು ಈಡೇರಿಸು, ಆಮೇಲೆ ನಾನು ಆ ಪಾಪದವಳನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಪ್ಪ, ನಿನ್ನ ತಂಗಿಗೆ ಮಾತು ಕೊಟ್ಟ ಹಾಗೆ ಅವಳ ಮಗಳನ್ನ ನೀನು ನೋಡ್ಕೊಳಕ್ಕಾಗಲಿಲ್ಲ, ಇವಾಗ ನೀನೇನಾದರೂ ನನ್ನ ಆಸೆನ ಈಡೇರಿಸಲಿಲ್ಲ ಅಂದರೆ ಜೀವಂತವಾಗಿ ಅವಳನ್ನ ನೋಡೋಕ್ಕೆ ಆಗಲ್ಲ ಅಂತ ಬೈತಾ ಇರ್ತಾಳೆ. ಆಗ ತಾತ ಕೋಪ ಮಾಡ್ಕೊಂಡು ನಿಜವಾಗ್ಲೂ ನಿನ್ನ ನನ್ನ ಮಗಳ ನಿನ್ನನ್ನು ಜೀವಂತವಾಗಿರೋಕ್ಕೆ ಬಿಡಲ್ಲ ಅಂತ ಕುತ್ತಿಗೆ ಸಿಗ್ತಿರ್ಬೇಕಾದ್ರೆ ಅಪ್ಪ ಕೋಪ ಮಾಡ್ಕೋಬೇಡ ಆಯಿತಾ, ನಿನ್ನ ಸೊಸೆ ಚೆನ್ನಾಗಿರಬೇಕು ಜೀವಂತವಾಗಿರಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ನೀನು ಮಾಡಲೇಬೇಕು, ಬೇರೆ ದಾರಿ ನಿನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಸರಿ, ಹಾಗಾದರೆ ಏನು ಮಾಡ್ಬೇಕು ಹೇಳು, ನನಗೆ ನನ್ನ ಸೊಸೆ ಜೀವಂತವಾಗಿ ಬೇಕು ಅಂತ ಅಂದಾಗ ವೆರಿ ಸಿಂಪಲ್ ಅಪ್ಪ, ಈ ಸಮಾಜದ ದೃಷ್ಟಿಯಲ್ಲಿ ರಾಘು ಮತ್ತು ಝಾನ್ಸಿ ಗಂಡ ಹೆಂಡ್ತಿ, ಆದರೆ ಆ ಸತ್ಯನೇ ನೀನು ಈಗ ಹೇಳೋಕ್ಕೆ ಅಂತ ಹೊರಟಿದೆಯಲ್ಲ ಅದನ್ನು ಝಾನ್ಸಿಗೆ ನೀನು ಹೇಳ್ಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಮಗ ಪ್ರಣವ್ ಜೊತೆ ಎಂಗೇಜ್ಮೆಂಟ್ ಎಲ್ಲ ಆಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ಕೊಟ್ಟಾಗ ವಿಧಿ ಇಲ್ದಲೆ ತಾತ ಒಪ್ಕೊಬಿಡ್ತಾರೆ. ಸರಿ ನೀನು ಹೇಳ್ದಂಗೆ ಮಾಡ್ತೀನಿ, ಅದನ್ನ ಸೊಸೆನ ಏನು ಮಾಡಬೇಡ ಅಂತ ಹೇಳಿದ ವಿಷಯ ಎಲ್ಲನೂ ಸಹ ತನ್ನ ಗಂಡನ ಹತ್ರ ತುಳಸಿ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆದರೆ ವಿಧಿ ಇಲ್ದಲೆ ತಾತ ಸತ್ಯನ ಬಿಟ್ಟು ಸುಳ್ಳೆಲ್ಲ ಹೇಳ್ತಿರ್ಬೇಕಾದ್ರೆ ಮತ್ತೆ ತುಳಸಿ ಹೇಳ್ತಾ ಇರ್ತಾಳೆ, ಅಪ್ಪ ಒಂದು ಖುಷಿನನ್ನು ಹೇಳಿದ್ರಿ, ಆದರೆ ಇನ್ನೊಂದು ಸರ್ಪ್ರೈಸ್ ಇದೆಯಲ್ಲ ಅದನ್ನು ಝಾನ್ಸಿಗೆ ಇವತ್ತೇ ಹೇಳಿ ಅಂತ ಅಂದಾಗ ವಾಟ್, ಇನ್ನೊಂದು ಸರ್ಪ್ರೈಸ್ ಅಂತದ್ದೇನು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೋಡುಪುಟ್ಟಿ, ಇನ್ನೊಂದು ಸರ್ಪ್ರೈಸ್ ಅಂತ ಏನು ಅಂದರೆ ನಿನಗೆ ಎಂಗೇಜ್ಮೆಂಟ್ ಆಗಿರೋದು ಅದು ದೊಡ್ಡ ಸರ್ಪ್ರೈಸ್ ಅಂದಾಗ ವಾಟ್, ಏನು ಗಂಡು ಜೊತೆ ನನಗೆ ಎಂಗೇಜ್ಮೆಂಟ್ ಆಗಿದೆಯಾ, ಏನು ತಾತ ಈ ರೀತಿ ಹೇಳ್ತಿದ್ದೀರಾ ಅಂತ ಅಂದಾಗ ಹೌದು ಪುಟ್ಟ, ನಾನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ಅಂದಾಗ ಪ್ರಣವ್ಗೆ ಶಾಕ್ ಆಗ್ತಾ ಇರುತ್ತೆ. ನಾನು ಅಂತ ಗಂಡು ಜಾತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನ, ಇದು ಶಾಕಿಂಗ್ ನ್ಯೂಸ್ ಆಗಿದೆ, ಸರ್ಪ್ರೈಸ್ ನ್ಯೂಸ್ ಅಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗಾದರೆ ನಾನು ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ಬೇರೆ ಯಾರು ಅಲ್ಲ, ನಿಮ್ಮ ಅತ್ತೆ ಮಗ ಪ್ರಣವ್ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇದ್ರೆ ಈ ಕಡೆ ತುಳಸಿಗೆ ಖುಷಿ ಆಗ್ತಾ ಇರುತ್ತೆ. ವಾಟ್ ತಾತ ಏನು ಹೇಳ್ತಿದ್ದೀರಾ, ಐ ಕಾಂಟ್ ಬಿಲೀವ್ ದಿಸ್, ನಾನು ಪ್ರಣವ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ಅಂತ ಅಂದಾಗ ಪ್ಲೀಸ್ ಕಂಟ್ರೋಲ್ ಮಾಡ್ಕೋ, ಇದೇ ಸತ್ಯ, ನೀನು ಅದನ್ನು ಅರ್ಥ ಮಾಡ್ಕೋ ಝಾನ್ಸಿ ಅಂತ ತುಳಸಿ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ಕೋಪ ಮಾಡ್ಕೊಂಡು ಝಾನ್ಸಿ ಹೇಳ್ತಾ ಇರ್ತಾರೆ, ನಾನು ಹೆಂಗೆ ಎಂಗೇಜ್ಮೆಂಟಿಗೆ ಒಪ್ಕೊಂಡೆ, ಅಂಥ ಸಂದರ್ಭ ಏನಿತ್ತು ಅಂತ ಅನ್ಬೇಕಾದ್ರೆ ಅಪ್ಪನಿಗೆ ಸ್ವಲ್ಪ ದಿನ ಹುಷಾರಿರಲಿಲ್ಲ, ಅಪ್ಪಂದು ಕೊನೆ ಆಸೆ ನಿನ್ನ ಮದುವೆ ಮಾಡಬೇಕು ಅಂತ, ಅದಕ್ಕೋಸ್ಕರ ಕೇಳಿದಾಗ ನೀನು ಒಪ್ಕೊಂಡೆ, ವಿಧಿಲ್ದಲ್ಲೇ ಪ್ರಣವ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡೆ, ಇವಾಗ ನೋಡು ಅಪ್ಪ ಸ್ವಲ್ಪ ಸುಧಾರಿಸ್ಕೋತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಪ್ರಣವ್ನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ.
ಆಗ ಜಾನ್ಸಿ ತುಂಬ ಟೆನ್ಷನ್ ಮಾಡ್ಕೊಂಡು, "ಏನು ತಾತ ಈ ರೀತಿ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನಾನು ಒಪ್ಕೊಂಡ?" ಅಂದಾಗ, "ಹೌದಮ್ಮ, ನೀನೇ ಎಂಗೇಜ್ಮೆಂಟಿಗೆ ಒಪ್ಕೊಂಡು ಮಾಡ್ಕೊಂಡೆ" ಅಂತ ಅಂದಾಗ, ಮತ್ತೆ ಈ ಕಡೆ ತುಳಸಿ ನಾಟಕ ಮಾಡ್ತಾ ಇರ್ತಾಳೆ. "ಹೌದು, ವಿಧಿ ಇಲ್ದೇನೆ ನೀನು ಒಪ್ಕೊಂಡೆ. ಇವಾಗ ನೀನು ಹುಷಾರಾಗಿದೆಯಲ್ಲ, ಆಮೇಲೆ ನಾವು ಆದಷ್ಟು ಬೇಗ ಮದುವೆ ಮಾಡೋಣ, ಹಳೆದನ್ನೆಲ್ಲ ಬಿಟ್ಬಿಡು, ಮದುವೆ ತಯಾರಿ ಮಾಡ್ಕೊಳ್ಳೋಣ" ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಈ ಘಟನೆ ನಡೆಯಲಿಲ್ಲ ಅಂದರೆ ಇಷ್ಟೊತ್ತಿಗೆ ಮದುವೆ ತಯಾರಿ ಎಲ್ಲ ನಡೀತಿದ್ದು ಅಂತ ಅನ್ಬೇಕಾದ್ರೆ ಝಾನ್ಸಿ ಮಾತ್ರ ತುಂಬ ಟೆನ್ಷನ್ ಆಗಿ ಏನೇನೋ ಯೋಚನೆ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ರಾಘು ಎಲ್ಲ ನೆನ್ಪು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಝಾನ್ಸಿಗೆ ತಾಳಿ ಕೊಟ್ಟಿದ್ದು, ಹಾಗೆ ಖುಷಿಯಾಗಿ ಮನೇಲಿ ಇದ್ದಿದ್ದು, ಪ್ರೀತಿಯಿಂದ ಹೂ ಮಾಡಿಸಿದ್ದು, ಜಗಳ ಆಡ್ತಿದ್ದು, ಪ್ರತಿಯೊಂದು ನೆನ್ಪು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಝಾನ್ಸಿಗೆ ಸ್ವಲ್ಪ ಸ್ವಲ್ಪ ನೆನಪಾಗ್ತಿರುತ್ತೆ, ಇನ್ನೊಂದು ಸ್ವಲ್ಪ ನೆನಪಾಗಲ್ಲ. ಏನು ಮಾಡೋಕ್ಕಾಗದೆ ಗೊತ್ತಾಗದೆ ಅವಳು ವಿಲವಿಲ ಅಂತ ಒದ್ದಾಡ್ಕೊಂಡು ತನ್ನ ಪಾಡಿ ತಾನು ರೂಮಿಗೆ ಹೋಗ್ತಾ ಇದ್ರೆ ತುಳಸಿ ಮಾತ್ರ ನಗಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.